ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಕದನಕ್ಕೆ ಮೀಸಲಾತಿ ಅಸ್ತ್ರ ಪ್ರಯೋಗಿಸಲು ಕೈ ಸಜ್ಜಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಹಸ್ತಪಡೆ ಬಿಸಿ ಬಿಸಿ ಚರ್ಚೆ ನಡೆಸಿದೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ. ಲೋಕಸಮರಕ್ಕೆ ಕಮಲದೊಳ್ ದಳವಾಗಿ ಕೈನ ಕಾಡಲು ದಳಪತಿ ಸಜ್ಜಾಗಿದ್ದಾರೆ. ಬಿಜೆಪಿ ಚಾಣಕ್ಯನ ಭೇಟಿಯಾಗಿ ಸೀಟ್ ಶೇರಿಂಗ್ ಚರ್ಚೆ ನಡೆಸಿದ್ದಾರೆ. ಆದರೆ ಬಾಲರಾಮನ ಪ್ರತಿಷ್ಠಾಪನೆ ಬಳಿಕ ಕ್ಷೇತ್ರ ಹಂಚಿಕೆ ಕಸರತ್ತು ಮುಂದೂಡಿಕೆಯಾಗಿದೆ. ಅಯೋಧ್ಯೆ ಆಹ್ವಾನ ಪಾಲಿಸುವುದಾಗಿ ಎಚ್ಡಿಕೆ ಹೇಳಿದ್ದಾರೆ. ಅಯೋಧ್ಯೆ ಬಾಲರಾಮ ಪ್ರತಿಷ್ಠಾಪನೆ ದಿನವೇ ಸಕ್ಕರೆ ನಾಡಲು ರಘುರಾಮನ ಮಂದಿರ ಲೋಕಾರ್ಪಣೆಗೆ ಸಜ್ಜಾಗಿದೆ. ರಾಜ್ಯದ ರಾಮನ ಭಕ್ತರು ಸೈಕಲ್, ಬೈಕ್, ಕೈ ಮೂಲಕ ರಾಮನೂರಿಗೆ ಯಾತ್ರೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಶಾಸಕರ ಮಧ್ಯೆ ರಾಮ ರಾಜಕೀಯ ಮತ್ತಷ್ಟು ತಾರಕಕ್ಕೇರಿದೆ. ಸಿಲಿಕಾನ್ ಸಿಟಿ ಹೆಣ್ಮಕ್ಕಳಿಗೆ ಸೇಫ್ ಅಲ್ವಾ? ಹೀಗೊಂದು ಪ್ರಶ್ನೆ ಆಗಾಗ ಮೂಡುತ್ತಲೇ ಇದೆ. ಮೆಟ್ರೋ, ಮಾಲ್, ಬಳಿಕ ಇದೀಗ ಹೋಟೆಲ್ ಒಂದರಲ್ಲಿ ಕಾಮುಕರು ಕುಚೇಷ್ಟೆ ಮೆರೆದಿದ್ದಾರೆ. ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿ ಬೆಂಗಳೂರಿನ ಮರ್ಯಾದೆ ಹರಾಜು ಹಾಕಿದ್ದಾರೆ. ಕಿಲ್ಲರ್ ಕರೋನಾ ಹುಟ್ಟು ಹಾಕಿದ್ದ ಚೀನಾದಲ್ಲಿ ಮತ್ತೊಂದು ರೂಪಾಂತರಿ ವೈರಸ್ ಸೃಷ್ಟಿಯಾಗಿದೆ. ನೇರವಾಗಿ ಮೆದುಳು ಮತ್ತು ಕಣ್ಣಿಗೆ ದಾಳಿ ಮಾಡುವ ಕ್ರಿಮಿಯೊಂದು ಡ್ರ್ಯಾಗನ್ ದೇಶದಲ್ಲಿ ಜನ್ಮ ತಾಳಿದೆ. ಆಘಾತಕಾರಿ ಸಂಗತಿ ಅಂದ್ರೆ ಈ ಮಾರಿ ಮನುಷ್ಯನ ದೇಹ ಸೇರಿದ್ರೆ ಸಾವು ಪಕ್ಕಾ ಅಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.